Hello everyone, welcome to TCT TRP series. In FEEE, the third chapter is protective device and wiring circuits, which carries 3 marks. Okay, first, what is mean by protective device? So protective device is nothing but a device which is used to protect the electrical circuit and human being from the overload and short circuit. That is called protective device. So ಅದನ್ನು ಪ್ರೊಟೆಕ್ಟಿವ್ ಡಿವೈಸ್ ಅಂತೀವಿ. ವಾಟ್ ಈಸ್ ದ ನೆಸೆಸಿಟಿ ಆಫ್ ಪ್ರೊಟೆಕ್ಟಿವ್ ಡಿವೈಸ್? ಸೊ ಅದರದ್ದು ಇಂಪಾರ್ಟೆನ್ಸ್ ಏನು, ಏನಕ್ಕೆ ಪ್ರೊಟೆಕ್ಟಿವ್ ಡಿವೈಸ್ ಯೂಸ್ ಮಾಡಬೇಕು? ಬೈ ಯೂಸಿಂಗ್ ಪ್ರೊಟೆಕ್ಟಿವ್ ಡಿವೈಸ್ ವಿ ಕ್ಯಾನ್ ಪ್ರೊಟೆಕ್ಟ್ ದ ಎಲೆಕ್ಟ್ರಿಕಲ್ ಡಿವೈಸ್ ಫ್ರಮ್ ದ ಓವರ್ಲೋಡ್ ಅಂಡ್ ಶಾರ್ಟ್ ಸರ್ಕ್ಯೂಟ್. ನಾಟ್ ಓನ್ಲಿ ಎಲೆಕ್ಟ್ರಿಕಲ್ ಡಿವೈಸ್ ಅಂಡ್ ಆಲ್ಸೋ ಹ್ಯೂಮನ್ ಬೀಯಿಂಗ್ನು ಏನಾಗುತ್ತಂದ್ರೆ ಎಲೆಕ್ಟ್ರಿಕ್ ಶಾಕಿಂದ ಪ್ರೊಟೆಕ್ಟ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ವೇರಿಯಸ್ ಪ್ರೊಟೆಕ್ಟಿವ್ ಡಿವೈಸ್ ಅಂಡ್ ದೇರ್ ಫಂಕ್ಷನ್ಸ್. ನಮ್ಗೇನಾಗುತ್ತಂದ್ರೆ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೊಟೆಕ್ಟಿವ್ ಡಿವೈಸಸ್ ಕೊಟ್ಟಿದ್ದಾರೆ, ಅದರದ್ದು ಫಂಕ್ಷನ್ಸ್ ಲೈಕ್ ಅದರದ್ದು ಅಪ್ಲಿಕೇಶನ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳ್ಬೋದು. ಫಸ್ಟ್ ಫ್ಯೂಸ್. ದ ಫ್ಯೂಸ್ ಈಸ್ ಎ ಫ್ಯೂಸ್ ವೈರ್ ಆರ್ ಫ್ಯೂಸ್. ಎ ಫ್ಯೂಸ್ ಈಸ್ ಎ ಪ್ರೊಟೆಕ್ಟಿವ್ ಡಿವೈಸ್. ದ ಫ್ಯೂಸ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್. ಓಕೆ, ಒಂದು ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ಫ್ಯೂಸ್ ಆಲ್ವೇಸ್ ಸೀರೀಸ್ ಕನೆಕ್ಷನಲ್ಲಿ ಕನೆಕ್ಟ್ ಮಾಡಿರ್ತೀವಿ. ದ ಫ್ಯೂಸ್ ವೈರ್ ಈಸ್ ಕನೆಕ್ಟೆಡ್ ಟು ದ ಫೇಸ್ ವೈರ್ ಆರ್ ಲೈವ್ ವೈರ್ ಕೊಡ್ಬೋದು. ವೈ ಮೀನ್ಸ್ ಬಿಕಾಸ್ ದ ಫೇಸ್ ವೈರ್ ವಿಚ್ ಕ್ಯಾರೀಸ್ ದ ಕರೆಂಟ್ನ ಕ್ಯಾರಿ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಫ್ಯೂಸ್ಗೆ ಏನಾಗುತ್ತೆ ಅಂದರೆ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅಂದರೆ ದ ಫ್ಯೂಸ್ ವೈರ್ ಮಸ್ಟ್ ಹ್ಯಾವ್ ಎ ಲೋ ಮೆಲ್ಟಿಂಗ್ ಪಾಯಿಂಟ್. ಅದರದ್ದು ಮೆಲ್ಟಿಂಗ್ ಪಾಯಿಂಟ್ ಏನಾಗುತ್ತೆ ಅಂದರೆ ತುಂಬ ಲೋ ಇರಬೇಕು. ಅಂಡ್ ಗುಡ್ ಕಂಡಕ್ಟಿವಿಟಿ, ಸರಿನಾ, ಅದರದ್ದು ಕಂಡಕ್ಟಿಂಗ್ ಮೆಟೀರಿಯಲ್ ಆಗಿರಬೇಕು. ಅಂಡ್ ರೆಸಿಸ್ಟಿವಿಟಿ, ಹೈ ರೆಸಿಸ್ಟಿವಿಟಿ ಇರಬೇಕು. ಅಂಡ್ ಲೀಸ್ಟ್ ಡಿಟೆರಿಯೋರೇಷನ್ಸ್ ಡ್ಯೂ ಟು ದ ಆಕ್ಸಿಡೇಷನ್ಸ್. ದಟ್ ಮೀನ್ಸ್ ಲೆಸ್ ಡ್ಯಾಮೇಜ್ ಡ್ಯೂ ಟು ದ ಆಕ್ಸಿಡೇಷನ್ಸ್. ಈ 4 ಪ್ರಾಪರ್ಟೀಸ್ ಏನಾಗುತ್ತೆ ಅಂದರೆ ಒಂದು ಫ್ಯೂಸ್ ವೈರ್ಗೆ ಇರಬೇಕು. ಓಕೆ, ನೆಕ್ಸ್ಟ್ ದ ಫ್ಯೂಸ್ ವೈರ್ ಆರ್ ಫ್ಯೂಸ್ ಇಸ್ ಮೇಡ್ ಅಪ್ ಆಫ್ ವಿಚ್ ಮೆಟೀರಿಯಲ್ ಕೇಳ್ಬೋದು. ಜನರಲಿ ದ ಫ್ಯೂಸ್ ಇಸ್ ಮೇಡ್ ಅಪ್ ಆಫ್ ಅಲಾಯ್. ಅಲಾಯ್ ಇಸ್ ನಥಿಂಗ್ ಬಟ್ ಮಿಕ್ಸ್ಚರ್ ಆಫ್ 2 or more metals. Like one is PB is nothing but lead. Next one is SN is nothing but tin. ಸರಿನಾ, the combination of lead ಪ್ಲಸ್ ಟಿನ್. ಸರಿನಾ, 40% ಆಫ್ ಲೆಡ್ ಇರುತ್ತೆ, ಇನ್ನೊಂದು 60% ಏನಾಗುತ್ತೆ ಅಂದರೆ ಟಿನ್. ಇದೆರಡು ಮಿಕ್ಸ್ ಮಾಡಿ ಏನಾಗುತ್ತೆ ಅಂದರೆ ಒಂದು ಫ್ಯೂಸ್ ಮೆಟೀರಿಯಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅಂಡ್ ಸಮ್ ಮೆಟೀರಿಯಲ್ಸ್ ಆಲ್ಸೋ ಸಮ್ ಫ್ಯೂಸ್ ವೈರ್ಸ್ ಆರ್ ಆಲ್ಸೋ ಮೇಡ್ ಅಪ್ ಆಫ್ ಕಾಪರ್ ಆರ್ ಅಲ್ಯೂಮಿನಿಯಂ. ಅದನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಫ್ಯೂಸ್ ವೈರ್ ಮುಗೀತು. ಇದಾದ್ಮೇಲೆ ಏನಾಗುತ್ತೆ ಅಂದರೆ ಗ್ಲಾಸ್ ಕಾರ್ಟ್ರೇಜ್ ಫ್ಯೂಸ್. ದ ಗ್ಲಾಸ್ ಕಾರ್ಟ್ರೇಜ್ ಫ್ಯೂಸ್ ಎಸ್ಪೆಷಲಿ ಯೂಸ್ಡ್ ಫಾರ್ ಲೋ ಕರೆಂಟ್ ಪ್ರೊಟೆಕ್ಷನ್ಸ್. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಲೋ ಕರೆಂಟ್ ಪ್ರೊಟೆಕ್ಷನ್ಸ್ ಯೂಸ್ ಆಗುತ್ತೆ. ಸೊ ಇದು ಗ್ಲಾಸ್ ಕ್ಯಾಟ್ರೇಜ್ ಫ್ಯೂಸ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಲೈಕ್ ಇಂಟರ್ನಲ್ ಸರ್ಕ್ಯೂಟ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ಡಿವೈಸಸ್ನಲ್ಲಿ ಈ ಗ್ಲಾಸ್ ಕ್ಯಾಟ್ರೇಜ್ ಫ್ಯೂಸ್ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ HRC ಫ್ಯೂಸ್. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ HRC ಫ್ಯೂಸ್? ಸೊ ಈ ಚಾಪ್ಟರ್ಸ್ನಲ್ಲಿ ಏನಾಗುತ್ತೆ ಅಂದರೆ ಫುಲ್ ಫಾರ್ಮ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ವಾಟ್ ಈಸ್ ಸ್ಟ್ಯಾಂಡ್ ಫಾರ್ HRC ಆರ್ ವಾಟ್ ಈಸ್ ಸ್ಟ್ಯಾಂಡ್ಸ್ ಫಾರ್ MCCB ಆರ್ MCB, ಈ ಥರ ಕ್ವಶನ್ಸ್ ಕೇಳ್ತಾರೆ. HRC ಫ್ಯೂಸ್ ಅಂದರೆ ಹೈ ರಪ್ಚರಿಂಗ್ ಕೆಪಾಸಿಟಿ ಫ್ಯೂಸ್ ಅಂತೀವಿ. ಸೊ ಹೈ ರಪ್ಚರಿಂಗ್ ಕೆಪಾಸಿಟಿ ಅಂದರೆ ರಪ್ಚರಿಂಗ್ ಇಸ್ ನಥಿಂಗ್ ಬಟ್ ಬ್ರೇಕಿಂಗ್ ಕೆಪಾಸಿಟಿ. ಇನ್ ಕೇಸ್ ಒಂದು ಸರ್ಕ್ಯೂಟಲ್ಲಿ ಏನಾವುದು ಫಾಲ್ಟ್ ಕಂಡೀಷನ್ಸ್ ಆದರೆ ಲೈಕ್ ಫಾಲ್ಟ್ ಕರೆಂಟ್ ಬಂದರೆ ಇಮಿಡಿಯೇಟ್ಲಿ ಏನಾಗುತ್ತೆ ಅಂದರೆ ಕನೆಕ್ಷನ್ಸ್ ಲೈಕ್ ಡಿಸ್ಕನೆಕ್ಟ್ ಮಾಡುತ್ತೆ. ಅದನ್ನು HRC ಫ್ಯೂಸ್ ಅಂತೀವಿ, ಹೈ ರಪ್ಚರಿಂಗ್ ಕೆಪಾಸಿಟಿ ಫ್ಯೂಸ್. ದ HRC ಫ್ಯೂಸ್ ಈಸ್ ಮೇನ್ಲಿ ಯೂಸ್ಡ್ ಫಾರ್ ಹೈ ವೋಲ್ಟೇಜ್ ಲೈಕ್ ಓವರ್ ಕರೆಂಟ್ ಅಪ್ಲಿಕೇಶನಲ್ಲಿ ಯೂಸ್ ಆಗುತ್ತೆ. ಎಲ್ಲಿಲ್ಲ ಏನಾಗುತ್ತೆ ಅಂದರೆ ಹೈ ವೋಲ್ಟೇಜ್ ಆರ್ ಹೈ ಪವರ್ ಅಪ್ಲಿಕೇಶನಲ್ಲಿ ಈ HRC ಫ್ಯೂಸ್ ಯೂಸ್ ಮಾಡ್ತೀವಿ. ಎಸ್ಪೆಷಲಿ ಫಾರ್ ಇಂಡಸ್ಟ್ರೀಸ್, ನೆಕ್ಸ್ಟ್ ಟ್ರಾನ್ಸ್ಫಾರ್ಮರ್ಸ್, ಮೋಟಾರ್ಸಲ್ಲಿಲ್ಲ ಏನಾಗುತ್ತೆ ಈ HRC ಫ್ಯೂಸ್ ಯೂಸ್ ಮಾಡ್ತಾರೆ. ಇನ್ ಎ HRC ಫ್ಯೂಸ್ ದ ಫ್ಯೂಸ್ ಎಲಿಮೆಂಟ್ ಈಸ್ ಮೇಡ್ ಅಪ್ ಆಫ್ ವಿಚ್ ಮೆಟೀರಿಯಲ್ ಕೇಳ್ಬೋದು. ದ ಫ್ಯೂಸ್ ಎಲಿಮೆಂಟ್ ಈಸ್ ಮೇಡ್ ಅಪ್ ಆಫ್ ಸಿಲ್ವರ್. ಸರಿನಾ, ಫಾರ್ ಎಕ್ಸಾಂಪಲ್ ಅಂಡರ್ ನಾರ್ಮಲ್ ಕಂಡೀಷನ್ಸ್ ಈ HRC ಫ್ಯೂಸ್ ಏನಾಗುತ್ತೆ ಅಂದರೆ ಸ್ಮೂತ್ ನಾರ್ಮಲ್ ಆಗಿ ಏನಾಗುತ್ತೆ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇನ್ ಕೇಸ್ ಆಫ್ ಎನಿ ಫಾಲ್ಟ್ ಅಕರೆನ್ಸ್ ಆದರೆ ನೆಕ್ಸ್ಟ್ ಇದೆ HRC ಫ್ಯೂಸ್ನಲ್ಲಿರೋ ಸಿಲ್ವರ್ ಎಲಿಮೆಂಟ್ ಏನಾಗುತ್ತೆ ಮೆಲ್ಟ್ ಆಗುತ್ತೆ. ಸಿಲ್ವರ್ ಎಲಿಮೆಂಟ್ ಮೆಲ್ಟ್ ಆಗಿ ಅಲ್ಲಿ ಒಂದು ಸ್ಪಾರ್ಕ್, ಒಂದು ಆರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನೇ ಎಕ್ಸ್ಟಿಂಗೇಜ್ ಮಾಡೋಕ್ಕೆ ಏನಾಗುತ್ತೆ ಅಂದರೆ ಕ್ವಾರ್ಟ್ಸ್ ಪೌಡರ್ ಯೂಸ್ ಮಾಡುತ್ತಾರೆ. ಈ ಕ್ವಾರ್ಟ್ಸ್ ಪೌಡರ್ ಏನಾಗುತ್ತೆ ಅಂದರೆ ಆ ಆರ್ಕ್ನ ಎಕ್ಸ್ಟಿಂಗೇಜ್ ಮಾಡಿ ನೆಕ್ಸ್ಟ್ ಆ ಸರ್ಕ್ಯೂಟ್ ಏನಾಗುತ್ತೆ ಅಂದರೆ ಓಪನ್ ಸರ್ಕ್ಯೂಟ್ ಆಗಿ ಆಗುತ್ತೆ. ಓಪನ್ ಸರ್ಕ್ಯೂಟ್ ಮೀನ್ಸ್ ಸರ್ಕ್ಯೂಟ್ ಡಿಸ್ಕನೆಕ್ಟ್ ಆಗುತ್ತೆ. ಎಕ್ಸೆಸ್ ಕರೆಂಟ್ ಏನಾಗುತ್ತೆ ಅಂದರೆ ಡಿವೈಸಸ್ಗೆ ಪಾಸ್ ಆಗಲ್ಲ. ಸೊ ವಿ ಕ್ಯಾನ್ ಪ್ರೊಟೆಕ್ಟ್ ದ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಫ್ರಮ್ ದ ಓವರ್ ಕರೆಂಟ್. ಓಕೆ, ಇದು HRC ಫ್ಯೂಸ್. ನೆಕ್ಸ್ಟ್ ಒಂದು ಫ್ಯೂಸ್ ಅಂದರೆ ಯಾವ ಪ್ರಿನ್ಸಿಪಲಲ್ಲಿ ವರ್ಕ್ ಆಗುತ್ತೆ ಅಂತ ಕೇಳಿದ್ರೆ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಅಂಡರ್ ದ ನಾರ್ಮಲ್ ಕರೆಂಟ್ ರೇಟಿಂಗ್ ದ ಫ್ಯೂಸ್ ಏನಾಗುತ್ತೆ ಅಂದರೆ ನಾರ್ಮಲಿ ವರ್ಕ್ ಆಗುತ್ತೆ. ಇನ್ ಕೇಸ್ ಆಫ್ ಎಕ್ಸೆಸ್ ಕರೆಂಟ್ ಬಂದರೆ ಏನಾಗುತ್ತೆ ಅಂದರೆ ಅದರದ್ದು ಫ್ಯೂಸ್ದ ಹೀಟ್ ಇನ್ಕ್ರೀಸ್ ಆಗಿ ನೆಕ್ಸ್ಟ್ ಅದು ಏನಾಗುತ್ತೆ ಅಂದರೆ ಬೇಗ ಮೆಲ್ಟ್ ಆಗುತ್ತೆ. ಸೊ ಅದನ್ನೇನಾಗುತ್ತೆ ಅಂದರೆ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತೀವಿ. ಸೊ ನೆಕ್ಸ್ಟ್ ಫ್ಯೂಸ್, ಇದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಲೈಕ್ ಟರ್ಮ್ಸ್ ನೋಡಿದ್ರೆ ವಾಟ್ ಈಸ್ ಮೀನ್ ಬೈ ಫ್ಯೂಸಿಂಗ್ ಫ್ಯಾಕ್ಟರ್ ಅಂತ ಕೇಳ್ಬೋದು. ಸೊ ಫ್ಯೂಸಿಂಗ್ ಫ್ಯಾಕ್ಟರ್ ಅಂದರೆ ಏನಿಲ್ಲ, ಇಟ್ ಈಸ್ ದ ರೇಷಿಯೋ ಆಫ್ ಫ್ಯೂಸಿಂಗ್ ಕರೆಂಟ್ ಟು ದ ರೇಟೆಡ್ ಕರೆಂಟ್.
ಆ್ಯಕ್ಚುಲಿ ದ ಫ್ಯೂಸ್ ರೇಟಿಂಗ್ ಇಸ್ ಮೆಷರ್ಡ್ ಇನ್ ವಿಚ್ ಯೂನಿಟ್ ಕೇಳ್ಬೋದು, ಅದು ಆ್ಯಂಪಿಯರಲ್ಲಿ ಮೆಷರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 5 ಆಂಪಿಯರ್, 10 ಆಂಪಿಯರ್, ನೆಕ್ಸ್ಟ್ ಏನಾಗುತ್ತೆ ಅಂದರೆ 15 ಆಂಪ್ಸ್ ಆ ಥರ ಯೂನಿಟಲ್ಲಿ ಮೆಷರ್ ಮಾಡ್ತಾರೆ. ಸೊ ರೇಟೆಡ್ ಕರೆಂಟ್ ಅಂದರೆ ನಾರ್ಮಲ್ ಫ್ಯೂಸ್ ರೇಟಿಂಗ್ ಕರೆಂಟ್. ನೆಕ್ಸ್ಟ್ ಫ್ಯೂಸಿಂಗ್ ಕರೆಂಟ್ ಅಂದರೆ ಫ್ಯೂಸಿಂಗ್ ಕರೆಂಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಮಿನಿಮಮ್ ಕರೆಂಟ್ ಅಟ್ ವಿಚ್ ದ ಫ್ಯೂಸ್ ಸ್ಟಾರ್ಟ್ಸ್ ಟು ಮೆಲ್ಟ್. ಆ ಕಂಡೀಷನಲ್ಲಿ ಏನಾಗುತ್ತೆ ಅಂದರೆ ಫ್ಯೂಸ್ ಏನಾಗುತ್ತೆ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದನ್ನು ಫ್ಯೂಸಿಂಗ್ ಕರೆಂಟ್ ಅಂತೀವಿ. ದ ಫ್ಯೂಸಿಂಗ್ ಫ್ಯಾಕ್ಟರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ರೇಷಿಯೋ ಆಫ್ ಫ್ಯೂಸಿಂಗ್ ಕರೆಂಟ್ ಟು ದ ರೇಟೆಡ್ ಕರೆಂಟ್. ದ ಫ್ಯೂಸಿಂಗ್ ಫ್ಯಾಕ್ಟರ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ 1. ಒಂದಕ್ಕಿಂತ ಏನಾಗುತ್ತೆ ಅಂದರೆ ಜಾಸ್ತಿ ಇರುತ್ತೆ, ಅದನ್ನು ಫ್ಯೂಸಿಂಗ್ ಫ್ಯಾಕ್ಟರ್ ಅಂತೀವಿ. ಸೊ ನೆಕ್ಸ್ಟ್ ಕಿಟ್ ಕ್ಯಾಟ್ ಫ್ಯೂಸ್. ಸೊ ಕಿಟ್ ಕ್ಯಾಟ್ ಫ್ಯೂಸ್ ಈಸ್ ಎ ರಿವೈರಬಲ್ ಫ್ಯೂಸ್ ಅಂತೀವಿ. ವಾಟ್ ಈಸ್ ದ ಅನದರ್ ನೇಮ್ ಫಾರ್ ಕಿಟ್ ಕ್ಯಾಟ್ ಫ್ಯೂಸ್ ಕೇಳಿದ್ರೆ ದಟ್ ಈಸ್ ರಿವೈರಬಲ್ ಫ್ಯೂಸ್. ಅದು ಲೀಸ್ಟ್ ಎಕ್ಸ್ಪೆನ್ಸಿವ್, ಸರಿನಾ, ಲೋ ಕಾಸ್ಟ್ ಇರುತ್ತೆ. ಏನೋ ಒಂದು ಕಿಟ್ ಕ್ಯಾಟ್ ಫ್ಯೂಸ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ ರೆಸಿಡೆನ್ಷಿಯಲ್ ಪರ್ಪಸ್, ಲೈಕ್ ಓಲ್ಡೆಸ್ಟ್ ಟೆಕ್ನಾಲಜಿ. ಸೊ ಅವಾಗಲೇ ಏನಾಗುತ್ತೆ ರೆಸಿಡೆನ್ಷಿಯಲ್ ಪರ್ಪಸ್ನಲ್ಲಿ, ಲೈಕ್ ಡೊಮೆಸ್ಟಿಕ್ ಪರ್ಪಸ್ನಲ್ಲಿ ಈ ಕಿಟ್ ಕ್ಯಾಟ್ ಫ್ಯೂಸ್ ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸರ್ಕ್ಯೂಟ್ ಬ್ರೇಕರ್. ಸೊ ಸರ್ಕ್ಯೂಟ್ ಬ್ರೇಕರ್ ಮತ್ತು ಫ್ಯೂಸ್ ಏನು ಡಿಫ್ರೆನ್ಸ್ ಅಂದರೆ ದ ಫ್ಯೂಸ್ ಈಸ್ ಎ ಪ್ರೊಟೆಕ್ಟಿವ್ ಡಿವೈಸ್, ಇಟ್ ಪ್ರೊಟೆಕ್ಟ್ ಫ್ರಮ್ ದ ಓವರ್ಲೋಡ್ ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್. ನೆಕ್ಸ್ಟ್ ಸರ್ಕ್ಯೂಟ್ ಬ್ರೇಕರು ಏನು ಮಾಡುತ್ತೆ ಅಂದರೆ ಅದನ್ನು ಒಂದು ಪ್ರೊಟೆಕ್ಟಿವ್ ಡಿವೈಸ್ ಅಂತೀವಿ. ಇದು ಏನು ಮಾಡುತ್ತೆ ಅಂದರೆ ಕರೆಂಟ್ನ ಇಂಟ್ರಪ್ಟ್ ಮಾಡುತ್ತೆ. ಸೊ ಇನ್ ಕೇಸ್ ಎಕ್ಸೆಸ್ ಕರೆಂಟ್ ಬಂದರೆ ಅದು ಇಮಿಡಿಯೇಟ್ಲಿ ಏನಾಗುತ್ತೆ ಅಂದರೆ ಲೈಕ್ ಆಟೋಮೆಟಿಕಲಿ ಟ್ರಿಪ್ ಆಗುತ್ತೆ. ಬಟ್ ಫ್ಯೂಸ್ ಏನಾಗುತ್ತೆ ಅಂದರೆ ಆಟೋಮೆಟಿಕಲಿ ಏನಾಗುತ್ತೆ ಟ್ರಿಪ್ ಮಾಡಲ್ಲ. ಇನ್ ಕೇಸ್ ಎಕ್ಸೆಸ್ ಕರೆಂಟ್ ಬಂದರೆ ಅದು ಮೆಲ್ಟ್ ಆಗುತ್ತೆ. ಸೊ ಇನ್ ಫ್ಯೂಸ್ನಲ್ಲಿ ಏನಾಗುತ್ತೆ ಹೀಟಿಂಗ್ ಎಫೆಕ್ಟ್ ಪ್ರಿನ್ಸಿಪಲ್ ಯೂಸ್ ಮಾಡ್ತೀವಿ. ಬಟ್ ಇನ್ ಸರ್ಕ್ಯೂಟ್ ಬ್ರೇಕರಲ್ಲಿ ಥರ್ಮಲ್ ಎಫೆಕ್ಟ್, ದಟ್ ಈಸ್ ಹೀಟಿಂಗ್ ಎಫೆಕ್ಟ್ ಆ್ಯಂಡ್ ಆಲ್ಸೋ ಮ್ಯಾಗ್ನೆಟಿಕ್ ಎಫೆಕ್ಟ್. ಇಫ್ ಯು ವಾಂಟ್ ಟು ಪ್ರೊಟೆಕ್ಟ್ ದ ಸರ್ಕ್ಯೂಟ್ ಫ್ರಮ್ ದ ಓವರ್ಲೋಡ್ ಮೀನ್ಸ್ ವಿ ಕ್ಯಾನ್ ಯೂಸ್ ಹೀಟಿಂಗ್ ಎಫೆಕ್ಟ್. ಇನ್ನೊಂದು ಶಾರ್ಟ್ ಸರ್ಕ್ಯೂಟಿಂದ ಪ್ರೊಟೆಕ್ಟ್ ಮಾಡಬೇಕಂದ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಯೂಸ್ ಮಾಡ್ತೀವಿ. ಆ ಎರಡು ಪ್ರಿನ್ಸಿಪಲು ಸರ್ಕ್ಯೂಟ್ ಬ್ರೇಕರಲ್ಲಿ ಯೂಸ್ ಆಗುತ್ತೆ. ಸೊ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಫ್ಯೂಸ್ ಆ್ಯಂಡ್ ಸರ್ಕ್ಯೂಟ್ ಬ್ರೇಕರ್ ಅಂದರೆ ಫ್ಯೂಸ್ ಇಸ್ ಲೋ ಕಾಸ್ಟ್, ಲೋ ಪವರ್ ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಬಟ್ ಸರ್ಕ್ಯೂಟ್ ಬ್ರೇಕರ್ ಅಂದರೆ ಹೈ ಕಾಸ್ಟ್ ಅಂದ್ ಈಸಿಲಿ ಏನಾಗುತ್ತೆ ಅಂದರೆ ಅದು ರೀಯೂಸ್ ಮಾಡ್ಬೋದು. ಬಟ್ ಫ್ಯೂಸ್ ಏನಾಗುತ್ತೆ ಅಂದರೆ ಒನ್ಸ್ ಮೆಲ್ಟ್ ಆದರೆ ಮತ್ತೆ ರೀಯೂಸ್ ಮಾಡೋಕ್ಕಾಗಲ್ಲ, ರೀಪ್ಲೇಸ್ ಮಾಡಬೇಕು. ಬಟ್ ಸರ್ಕ್ಯೂಟ್ ಬ್ರೇಕರ್ ಏನಾಗುತ್ತೆ ಅಂದರೆ ವಿ ಕ್ಯಾನ್ ಸೆಟ್ ಲೈಕ್ ಮ್ಯಾನ್ಯುವಲಿ, ಇನ್ನೊಂದು ಏನಾಗುತ್ತೆ ಅಂದರೆ ಆಟೋಮೆಟಿಕ್ಲಿ ಅದು ಟ್ರಿಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್ಕ್ಯೂಟ್ ಬ್ರೇಕರ್ನಲ್ಲಿ ಲೈಕ್ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಸೊ ಇದೆರಡು ಏನಾಗುತ್ತೆ ಅಂದರೆ ಕಂಪೇರ್ ಮಾಡಿ ಓದ್ಕೊಳ್ಳಿ, ಈಸಿ ಇರುತ್ತೆ. ದ ಫಸ್ಟ್ ಒನ್ ಇಸ್ MCB. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ MCB ಕೇಳ್ಬೋದು. ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಅಂತೀವಿ. ನೆಕ್ಸ್ಟ್ MCCB ಅಂದರೆ ಮೋಲ್ಡೆಡ್ ಕೇಸ್ ಸರ್ಕ್ಯೂಟ್ ಬ್ರೇಕರ್ ಅಂತೀವಿ. ಸೊ MCB ಎರಡು ಕಂಪೇರ್ ಮಾಡಿ ಓದ್ಕೊಳ್ಳಿ. ಇನ್ MCB ಅದರದ್ದು ಫುಲ್ ಫಾರ್ಮ್, MCCB ಅಂದರೆ ಫುಲ್ ಫಾರ್ಮ್. ನೆಕ್ಸ್ಟ್ MCB ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಇಟ್ ಈಸ್ ಯೂಸ್ಡ್ ಟು ಪ್ರೊಟೆಕ್ಟ್ ದ ಎಂಟೈರ್ ಎಲೆಕ್ಟ್ರಿಕಲ್ ಸಿಸ್ಟಮ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಯೂಸ್ ಆಗುತ್ತೆ ಫ್ರಮ್ ದ ಓವರ್ಲೋಡ್ ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್. ಸೊ ಓವರ್ಲೋಡ್ ಮತ್ತು ಶಾರ್ಟ್ ಸರ್ಕ್ಯೂಟಿಂದ ಪ್ರೊಟೆಕ್ಟ್ ಮಾಡೋಕ್ಕೆ ಈ MCB ಯೂಸ್ ಮಾಡ್ತೀವಿ. ಸೊ ವಾಟ್ ಈಸ್ ದ ಪರ್ಪಸ್ ಆಫ್ MCCB ಅಂದರೆ ಇಟ್ ಆಲ್ಸೋ ಯೂಸ್ಡ್ ಟು ಪ್ರೊಟೆಕ್ಟ್ ದ ಎಲೆಕ್ಟ್ರಿಕಲ್ ಡಿವೈಸ್ ಫ್ರಮ್ ದ ಓವರ್ಲೋಡ್ ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್. ಆ ಎರಡು ಕಂಡೀಷನ್ಸಿಂದ ಪ್ರೊಟೆಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ MCB ಏನಾಗುತ್ತೆ ಅಂದರೆ ಓನ್ಲಿ ಲೋ ಪವರ್ ಅಪ್ಲಿಕೇಶನ್ಸ್ ಲೈಕ್ ಡೊಮೆಸ್ಟಿಕ್ ಪರ್ಪಸ್ ಯೂಸ್ ಮಾಡ್ತೀವಿ. ಅದರದ್ದು ಕರೆಂಟ್ ರೇಟಿಂಗ್ ನೋಡಿದ್ರೆ ಅಪ್ ಟು 100 ಆಂಪಿಯರ್. ಫಾರ್ ಎಕ್ಸಾಂಪಲ್ ಇವಾಗ ಮನೆಯಲ್ಲೆಲ್ಲ ಯೂಸ್ ಮಾಡೋದು MCB. ನೆಕ್ಸ್ಟ್ MCCB ಅಂದರೆ ಅದರದ್ದು ಕರೆಂಟ್ ರೇಟಿಂಗ್ ಅಪ್ ಟು 200 ಆಂಪಿಯರ್ ತನಕ ಇರುತ್ತೆ. ಒಂದು MCCBಗೆ ರೇಟಿಂಗ್ ಕೇಳಿದ್ರೆ ಅಪ್ ಟು 200 ಆಂಪಿಯರ್. MCCB ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ ಲೈಕ್ ರೆಸಿಡೆನ್ಷಿಯಲ್ ಪರ್ಪಸ್ನಲ್ಲಿ ಯೂಸ್ ಮಾಡ್ತೀವಿ. ಸೊ ವಾಟ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ MCB ಆ್ಯಂಡ್ MCCB ಅಂದರೆ ಇನ್ MCBನಲ್ಲಿ ಏನಾಗುತ್ತೆ ಅಂದರೆ ದ ಟ್ರಿಪ್ಪಿಂಗ್ ಮೆಕ್ಯಾನಿಸಮ್ ಈಸ್ ಫಿಕ್ಸ್ಡ್. ಅಲ್ಲಿ ಟ್ರಿಪ್ಪಿಂಗ್ ಮೆಕ್ಯಾನಿಸಮ್ ಏನಾಗುತ್ತೆ ಫಿಕ್ಸ್ ಇರುತ್ತೆ. ಬಟ್ ಇನ್ MCCB ಏನಾಗುತ್ತೆ ಅಂದರೆ ಅಡ್ಜಸ್ಟಬಲ್ ಅಂದರೆ ಮೂವಬಲ್ ಇರುತ್ತೆ. ವಿ ಕ್ಯಾನ್ ಅಡ್ಜಸ್ಟ್ ಐದರ್ 0 to 50 ಆಂಪಿಯರ್, ಇಲ್ಲ 0 to 100, ಇಲ್ಲ 0 to 150 ಈ ಥರ ಏನಾಗುತ್ತೆ ಅಡ್ಜಸ್ಟ್ ಮಾಡ್ಕೊಬೋದು, ಸರಿನಾ. ನೆಕ್ಸ್ಟ್ MCBನಲ್ಲಿ ಏನಾಗುತ್ತೆ ಅಂದರೆ ರಿಮೋಟ್ ಆನ್ ಆಫ್ ಏನಾಗುತ್ತೆ ಅಂದರೆ ಇರಲ್ಲ. ಬಟ್ MCCBನಲ್ಲಿ ಏನಾಗುತ್ತೆ ರಿಮೋಟ್ ಆನ್ ಆಫ್ ಇರುತ್ತೆ. ರಿಮೋಟ್ ಆನ್ ಆಫ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಕಂಟ್ರೋಲ್ ರೂಮ್ನಲ್ಲಿ ಇಟ್ಕೊಂಡು ಏನಾಗುತ್ತೆ ಅಂದರೆ ಆ MCCBನಲ್ಲಿ ಏನಾಗುತ್ತೆ ಅಂದರೆ ಆಪ್ರೇಟ್ ಮಾಡ್ಬೋದು, ಲೈಕ್ ಐದರ್ ಆನ್ ಆರ್ ಆಫ್ ಮಾಡ್ಬೋದು. ಸೊ ನೆಕ್ಸ್ಟ್ ಅಪ್ಲಿಕೇಶನ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಿದ್ರೆ ಸೊ MCB ಈಸ್ ಯೂಸ್ಡ್ ಇನ್ ಡೊಮೆಸ್ಟಿಕ್ ಪರ್ಪಸ್, MCCB ಅಂದರೆ ಇಂಡಸ್ಟ್ರಿಯಲ್ ಪರ್ಪಸ್ನಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ RCCB, ELCB. ಸೊ ಇದೆರಡು ಕಂಪೇರ್ ಮಾಡಿ ಓದ್ಕೊಳ್ಳಿ. ಫಸ್ಟ್ ವಾಟ್ ಈಸ್ ಸ್ಟ್ಯಾಂಡ್ ಫಾರ್ RCCB ಅಂದರೆ ರೆಸಿಡ್ಯೂಯಲ್ ಕರೆಂಟ್ ಸರ್ಕ್ಯೂಟ್ ಬ್ರೇಕರ್ ಅಂತೀವಿ. ಸೊ ರೆಸಿಡ್ಯೂಯಲ್ ಕರೆಂಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫೇಸ್ ಕರೆಂಟ್ ಆ್ಯಂಡ್ ನ್ಯೂಟ್ರಲ್ ಕರೆಂಟ್. ಫಾರ್ ಎಕ್ಸಾಂಪಲ್ ಫೇಸ್ ಕರೆಂಟ್ ಮತ್ತು ನ್ಯೂಟ್ರಲ್ ಕರೆಂಟಲ್ಲಿ ಏನಾವುದು ಬ್ಯಾಲೆನ್ಸ್ ಇದೆಯಾ, ಏನಾಗುತ್ತೆ ಡಿಫ್ರೆನ್ಸ್ ಇದೆಯಾ, ಅದನ್ನು ಮೆಷರ್ ಮಾಡೋದನ್ನ RC ಅಂತೀವಿ, ರೆಸಿಡ್ಯೂಯಲ್ ಕರೆಂಟ್ ಅಂತೀವಿ. ಸೊ ಏನಾದರೂ ಡಿಫ್ರೆಂಟ್ ಇದ್ದರೆ ಅದನ್ನು ರೆಸಿಡ್ಯೂಯಲ್ ಕರೆಂಟ್ ಅಂತೀವಿ. ನೆಕ್ಸ್ಟ್ ವಾಟ್ ಈಸ್ ದ ಪರ್ಪಸ್ ಆಫ್ ಬೈ ಯೂಸಿಂಗ್ RCCB ಅಂದರೆ ವಿ ಕ್ಯಾನ್ ಪ್ರೊಟೆಕ್ಟ್. ಸೊ ಅರ್ತ್ ಲೀಕೇಜಿಂದ ಏನಾಗುತ್ತೆ ಅಂದರೆ ಪ್ರೊಟೆಕ್ಟ್ ಮಾಡ್ಬೋದು.
ಅರ್ಥಲ್ಲಿ ಏನಾದರೂ ಫಾಲ್ಟ್ ಇದೆಯಾ ಅದನ್ನು ಪ್ರೊಟೆಕ್ಟ್ ಮಾಡ್ಬೋದು. ಇನ್ನೊಂದು ಏನಾಗುತ್ತೆ ಅಂದರೆ ಹ್ಯೂಮನ್ ಪ್ರೊಟೆಕ್ಷನ್ಸ್ ಅಗೈನ್ಸ್ಟ್ ಎಲೆಕ್ಟ್ರಿಕ್ ಶಾಕ್. ಸೊ ಎಲೆಕ್ಟ್ರಿಕ್ ಶಾಕಿಂದ ಏನಾಗುತ್ತೆ ಅಂದರೆ ಹ್ಯೂಮನ್ ಬೀಯಿಂಗ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಈ RCCB ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ಸ್ ಏನಂದರೆ ಫೇಸ್ ಇಂಬ್ಯಾಲೆನ್ಸ್. ಫಾರ್ ಎಕ್ಸಾಂಪಲ್ ಅದರಲ್ಲಿ ಫೇಸ್ನಲ್ಲಿ ಏನಾವುದು ಇಂಬ್ಯಾಲೆನ್ಸ್ ಇದ್ದರೆ ಅದನ್ನು ಡಿಟೆಕ್ಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ದ RCCB ಈಸ್ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಈಗ ರೀಸೆಂಟಾಗಿ ಯೂಸ್ ಮಾಡೋದು RCCB. ಇದೇನಾಗುತ್ತೆ ಅಂದರೆ ಕರೆಂಟ್ ಆಪ್ರೇಟೆಡ್ ಡಿವೈಸ್ ಅಂತೀವಿ. ಇನ್ನೊಂದು RCCBದು ಸೆನ್ಸಿಟಿವಿಟಿ ಏನಾಗುತ್ತೆ ಅಂದರೆ ಹೈ ಸೆನ್ಸಿಟಿವಿಟಿ. ಸೊ ಸೆನ್ಸಿಟಿವ್ ಅಂದರೆ ಏನಿಲ್ಲ, ಫಾರ್ ಎಕ್ಸಾಂಪಲ್ ಇವಾಗ RCCB ಏನಾಗುತ್ತೆ ಅಂದರೆ ಸ್ಮಾಲ್ ಅಮೌಂಟ್ ಆಫ್ ಲೀಕೇಜ್ ಇದ್ರೂ ಡಿಟೆಕ್ಟ್ ಮಾಡುತ್ತೆ. ಇನ್ ಕೇಸ್ ಆಫ್ ಎನಿ ಫಾಲ್ಟ್ ಕರೆಂಟ್ ಲೀಕೇಜ್ ಇದ್ದರೆ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ನು ಡಿಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ELCB ಫುಲ್ ಫಾರ್ಮ್ ಕೇಳಿದ್ರೆ ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅಂತೀವಿ. ಸೊ ಇದರದ ಫಂಕ್ಷನ್ಸ್ ನೋಡಿದ್ರೆ ಅರ್ಥಲ್ಲಿ ಏನಾದರೂ ಫಾಲ್ಟ್ ಇದೆಯಾ ಅದನ್ನು ಡಿಟೆಕ್ಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಹ್ಯೂಮನ್ ಪ್ರೊಟೆಕ್ಷನ್ಸ್ ಅಗೈನ್ಸ್ಟ್ ಎಲೆಕ್ಟ್ರಿಕ್ ಶಾಕ್. ದ ELCB ಈಸ್ ವೋಲ್ಟೇಜ್ ಆಪ್ರೇಟೆಡ್ ಡಿವೈಸ್ ಅಂತೀವಿ. ಇದು ಓಲ್ಡೆಸ್ಟ್ ಟೆಕ್ನಾಲಜಿ. ಸೊ ನವಿಯ ಡೇಸ್ ಇನ್ಸ್ಟೆಡ್ ಆಫ್ ELCB ವಿ ಕ್ಯಾನ್ ಯೂಸ್ RCCB. ಸೊ ಇನ್ಸ್ಟೆಡ್ ಆಫ್ ELCB ಏನಾಗುತ್ತೆ ಅಂದರೆ RCCB ಯೂಸ್ ಮಾಡ್ತೀವಿ. ದ ELCB ಏನಾಗುತ್ತೆ ಅಂದರೆ ಲೆಸ್ ಸೆನ್ಸಿಟಿವಿಟಿ ಏನಾಗುತ್ತೆ ಅಂದರೆ ಕಡಿಮೆ ಇರುತ್ತೆ. ಸೆನ್ಸಿಟಿವ್ ಅಂದರೆ ಈವನ್ ಇದೇನಾಗುತ್ತೆ ಅಂದರೆ ಓನ್ಲಿ ಲಾರ್ಜ್ ಅಮೌಂಟ್ ಆಫ್ ಕರೆಂಟ್ ಲೀಕೇಜ್ ಇದ್ದರೆ ಮಾತ್ರ ಡಿಟೆಕ್ಟ್ ಮಾಡುತ್ತೆ. ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ಲೀಕೇಜ್ ಇದ್ದರೆ ಅದನ್ನು ಡಿಟೆಕ್ಟ್ ಮಾಡಲ್ಲ. ಸೊ ದಟ್ಸ್ ವೈ ಇನ್ಸ್ಟೆಡ್ ಆಫ್ ELCB nowadays we are using RCCB. So both ELCB and RCCB ಎರಡು ಏನಾಗುತ್ತೆ ಅಂದರೆ ಡಸ್ ನಾಟ್ ಪ್ರೊಟೆಕ್ಟ್ ಅಗೈನ್ಸ್ಟ್ ಓವರ್ಲೋಡ್ ಅಂಡ್ ಶಾರ್ಟ್ ಸರ್ಕ್ಯೂಟ್. ಇದು ಓವರ್ಲೋಡ್ ಮತ್ತು ಶಾರ್ಟ್ ಸರ್ಕ್ಯೂಟಿಂದ ಪ್ರೊಟೆಕ್ಟ್ ಮಾಡೋಕ್ಕೆ ಯೂಸ್ ಮಾಡೋಕ್ಕಾಗಲ್ಲ. ಓನ್ಲಿ ಅರ್ತ್ ಲೀಕೇಜ್. ಇನ್ನೊಂದು ಹ್ಯೂಮನ್ ಪ್ರೊಟೆಕ್ಷನ್ಸ್ ಅಗೈನ್ಸ್ಟ್ ಎಲೆಕ್ಟ್ರಿಕ್ ಶಾಕ್. ಸೊ ಇದಕ್ಕೆ ಮಾತ್ರ ಯೂಸ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ರಿಲೇ. ಸೊ ರಿಲೇ ಇಸ್ ನಥಿಂಗ್ ಬಟ್ ಇಟ್ ಈಸ್ ಎ ಸೆನ್ಸಿಂಗ್ ಡಿವೈಸ್ ಅಂತೀವಿ. ಸೊ ರಿಲೇ ಏನು ಮಾಡುತ್ತೆ ಅಂದರೆ ಇಫ್ ಎನಿ ಫಾಲ್ಟ್ ಅಕರ್ಸ್ ಇನ್ ದ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಇಟ್ ಆಟೋಮೆಟಿಕ್ಲಿ ಡಿಟೆಕ್ಟ್ಸ್. ಇದು ಏನು ಮಾಡುತ್ತೆ ಅಂದರೆ ಒಂದು ಡಿಟೆಕ್ಟಿಂಗ್ ಸರ್ಕ್ಯೂಟ್ ಆಗಿ ಡಿಟೆಕ್ಟಿಂಗ್ ಫಂಕ್ಷನ್ಸ್ ಮಾಡುತ್ತೆ. ಸೊ ಏನಾದರೂ ಫಾಲ್ಟ್ ಆದರೆ ಆ ಸರ್ಕ್ಯೂಟಲ್ಲಿ ಆ ಫಾಲ್ಟ್ನೇ ಡಿಟೆಕ್ಟ್ ಮಾಡಿ ಒಂದು ಸಿಗ್ನಲ್ ಏನಾಗುತ್ತೆ ಅಂದರೆ ಸರ್ಕ್ಯೂಟ್ ಬ್ರೇಕರ್ಗೆ ಸೆಂಡ್ ಮಾಡುತ್ತೆ. ದ ಸರ್ಕ್ಯೂಟ್ ಬ್ರೇಕರ್ ಏನು ಮಾಡುತ್ತೆ ಅಂದರೆ ಆಟೋಮೆಟಿಕಲಿ ಆ ಕನೆಕ್ಷನ್ ಏನಾಗುತ್ತೆ ಅಂದರೆ ಡಿಸ್ಕನೆಕ್ಟ್ ಮಾಡುತ್ತೆ. ಸೊ ರಿಲೇ ಇಸ್ ನಥಿಂಗ್ ಬಟ್ ಸೆನ್ಸಿಂಗ್ ಡಿವೈಸ್ ಅಂತೀವಿ. ಇಫ್ ಎನಿ ಫಾಲ್ಟ್ ಅಕರ್ಸ್ ಇನ್ ದ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಇಟ್ ಆಟೋಮೆಟಿಕ್ಲಿ ಡಿಟೆಕ್ಟ್ಸ್ ದ ಫಾಲ್ಟ್ and send the signal to the circuit breaker. ಸರ್ಕ್ಯೂಟ್ ಬ್ರೇಕರ್ಗೆ ಏನಾಗುತ್ತೆ ಅಂದರೆ ಸಿಗ್ನಲ್ ಸೆಂಡ್ ಮಾಡುತ್ತೆ. ಓಕೆ, ಅದು ರಿಲೇ ಫಂಕ್ಷನ್ಸ್. ಸೊ ನಮ್ಗೆ ಏನಾಗುತ್ತೆ ಅಂದರೆ ಪ್ರೊಟೆಕ್ಟಿವ್ ಡಿವೈಸ್. ಈ ಚಾಪ್ಟರ್ಸ್ನಲ್ಲಿ ಇಂಪಾರ್ಟೆನ್ಸ್ ನೋಡಿದ್ರೆ ಫಸ್ಟ್ ಪ್ರಿಫರೆನ್ಸ್ ಏನಾಗುತ್ತೆ ಪ್ರೊಟೆಕ್ಟಿವ್ ಡಿವೈಸ್ ಕೊಡಿ. ಸೊ ಪ್ರೊಟೆಕ್ಟಿವ್ ಡಿವೈಸ್ ಅಂದರೆ ಏನು, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಪ್ರೊಟೆಕ್ಟಿವ್ ಡಿವೈಸ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೊಟೆಕ್ಟಿವ್ ಡಿವೈಸಸ್ ಇರುತ್ತೆ. ಅದರದ್ದು ಫಂಕ್ಷನ್ಸ್ ಓರಿಯೆಂಟೆಡ್ ಕೇಳ್ಬೋದು, ಅಪ್ಲಿಕೇಶನ್ಸ್ ಓರಿಯೆಂಟೆಡ್ ಕೇಳ್ತಾರೆ. ಸರಿನಾ. ನೆಕ್ಸ್ಟ್ ಇದಾದ್ಮೇಲೆ ಏನಾಗುತ್ತೆ ಅಂದರೆ ಒಂದು ಜನರಲ್ ಟಾಪಿಕ್. ಸೊ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರಿಷಿಯನ್ ಟೂಲ್ಸ್ ಅಂಡ್ ದೇರ್ ಫಂಕ್ಷನ್ಸ್. ಸೊ ಏನೇನು ಎಲೆಕ್ಟ್ರಿಷಿಯನ್ ಟೂಲ್ಸ್ ಇದೆ ಅದರದ್ದು ಫಂಕ್ಷನ್ಸ್ ಏನು ಅದಕ್ಕೆ ಕೇಳ್ತಾರೆ. ನೆಕ್ಸ್ಟ್ ಸ್ಟೇಟ್ ಪ್ರೊಸೀಜರ್ ಆಫ್ ಕೇರ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ವೈರಿಂಗ್ ಟೂಲ್ಸ್. ಸೊ ವೈರಿಂಗ್ ಟೂಲ್ಸ್ ಏನಾಗುತ್ತೆ ಅಂದರೆ ಹೆಂಗೆ ಯೂಸ್ ಮಾಡ್ತೀವಿ, ಅದು ಹೆಂಗೆ ಕೇರ್ಫುಲ್ಲಾಗಿ ಏನಾಗುತ್ತೆ ಅಂದರೆ ಮೇಂಟೈನ್ ಮಾಡ್ತೀವಿ. ಇದೊಂದು ಜನರಲ್ ಕಾನ್ಸೆಪ್ಟ್. ಓಕೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಟಾಪಿಕ್ ಇಸ್ ಡಿಸ್ಕ್ರೈಬ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ವೈರಿಂಗ್ ಸಿಸ್ಟಮ್. ಸೊ ವೈರಿಂಗ್ ಸಿಸ್ಟಮ್ನಲ್ಲಿ ಏನಾಗುತ್ತೆ ಅಂದರೆ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಬಟ್ ನಮ್ಗೆ ಏನಾಗುತ್ತೆ ಅಂದರೆ ಓನ್ಲಿ 3 ಟೈಪ್ಸ್ ಕೊಟ್ಟಿದ್ದಾರೆ. ಒನ್ ಈಸ್ ಸರ್ಫೇಸ್ ಕಾಂಡ್ಯೂಟ್. ಕಾಂಡ್ಯೂಟ್ ಈಸ್ ನಥಿಂಗ್ ಬಟ್ ದಟ್ ಈಸ್ ಪೈಪ್. ಸರ್ಫೇಸ್ ಕಾಂಡ್ಯೂಟ್ ಒಂದು. ಇನ್ನೊಂದು ಕಾನ್ಸೀಲ್ಡ್ ಕಾಂಡ್ಯೂಟ್. ನೆಕ್ಸ್ಟ್ PVC. ಸೊ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ PVC ಕೇಳಿದ್ರೆ ಪಾಲಿವಿನೈಲ್ ಕ್ಲೋರೈಡ್ ಅಂತೀವಿ. ಅದು ಕೇಸಿಂಗ್ ಆ್ಯಂಡ್ ಕ್ಯಾಪಿಂಗ್ ವೈರಿಂಗ್ ಸಿಸ್ಟಮ್ ಇರುತ್ತೆ. ಸೊ ಸರ್ಫೇಸ್ ಕಾಂಡ್ಯೂಟ್ನಲ್ಲಿ ಏನಾಗುತ್ತೆ ಅಂದರೆ ವೈರಿಂಗ್ ಸಿಸ್ಟಮ್, ಡಿಫ್ರೆಂಟ್ ವೈರಿಂಗ್ ಸಿಸ್ಟಮ್ ಆ್ಯಂಡ್ ದೇರ್ ಅಪ್ಲಿಕೇಶನ್ಸ್ ಓರಿಯೆಂಟೆಡ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಸರ್ಫೇಸ್ ಕಾಂಡ್ಯೂಟ್ ವೈರಿಂಗ್ ಅಂದರೆ ಏನಿಲ್ಲ, ದ ವೈರಿಂಗ್ ಕನೆಕ್ಷನ್ ಈಸ್ ಗಿವನ್ ಔಟ್ಸೈಡ್ ದ ಎಕ್ಸ್ಟರ್ನಲ್ ಸರ್ಫೇಸ್ ಆಫ್ ದ ವಾಲ್. ಅದನ್ನು ಸರ್ಫೇಸ್ ಕಾಂಡ್ಯೂಟ್ ಅಂತೀವಿ. ಸೊ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಸರ್ಫೇಸ್ ಕಾಂಡ್ಯೂಟ್ ಆ್ಯಂಡ್ ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಏನು, ಅದರದ್ದು ಅಪ್ಲಿಕೇಶನ್ಸ್ ಓರಿಯೆಂಟೆಡ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಅಡ್ವಾಂಟೇಜಸ್ ನೋಡಿದ್ರೆ ಇನ್ ಕೇಸ್ ಅಸೆಂಬ್ಲಿ ಮಾಡೋದು, ಈಗ ವೈರಿಂಗ್ ಕನೆಕ್ಷನ್ಸ್ ಏನಾಗುತ್ತೆ ಈಸಿಲಿ ಇನ್ಸ್ಟಾಲ್ ಮಾಡ್ಬೋದು. ಇನ್ ಕೇಸ್ ಎನಿ ಫಾಲ್ಟ್ ಇದ್ದರೆ ಅದು ಔಟ್ಸೈಡಲ್ಲೇ ಇರುತ್ತೆ. ಆ ಫಾಲ್ಟನ್ನ ಈಸಿಯಾಗಿ ಏನಾಗುತ್ತೆ ಅಂದರೆ ಅನಲೈಸ್ ಮಾಡಿ ಅದನ್ನು ರೆಕ್ಟಿಫೈ ಮಾಡ್ಬೋದು. ಅದು ಸರ್ಫೇಸ್ ಕಾಂಡ್ಯೂಟ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಲುಕ್ ವೈಸ್ ನೋಡಿದ್ರೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಅದು ಒನ್ ಆಫ್ ದ ಡಿಸ್ಅಡ್ವಾಂಟೇಜ್. ಓಕೆ. ಸೊ ನೆಕ್ಸ್ಟ್ ಒನ್ ಇಸ್ ಕಾನ್ಸೀಲ್ಡ್ ಕಾಂಡ್ಯೂಟ್. ಈ ಕಾನ್ಸೀಲ್ಡ್ ಕಾಂಡ್ಯೂಟ್ ಅಂದರೆ ದ ವೈರಿಂಗ್ ಕನೆಕ್ಷನ್ಸ್ ಆರ್ ಹಿಡನ್ ಇನ್ಸೈಡ್ ದ ವಾಲ್. ಸೊ ವಾಲ್ ಒಳಗಡೆ ಏನಾಗುತ್ತೆ ಅಂದರೆ ವೈರಿಂಗ್ ಕನೆಕ್ಷನ್ಸ್ ಕೊಟ್ಟು ಅದ್ರ ಮೇಲೆ ಪ್ಲಾಸ್ಟ್ರಿಂಗ್ ಮಾಡ್ತಾರೆ. ಸೊ ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಕಾನ್ಸೀಲ್ಡ್ ಕಾಂಡ್ಯೂಟ್ ಅಂದರೆ ಲುಕ್, ಅದೇನಾಗುತ್ತೆ ಅಂದರೆ ಒಂದು ಬ್ಯೂಟಿಫುಲ್ ಆಗಿರುತ್ತೆ. ಸೊ ಔಟ್ಸೈಡಿಂದ ನೋಡಿದ್ರೆ ಏನಾಗುತ್ತೆ ಅಂದರೆ ವೈರಿಂಗ್ ಕನೆಕ್ಷನ್ಸ್ ಲೈಕ್ ವಯರ್ಸ್, ಕೇಬಲ್ಸ್ ಅದು ಯಾವುದು ಏನಾಗುತ್ತೆ ಅಂದರೆ ಕಾಣಿಸಲ್ಲ. ಬಿಕಾಸ್ ಅದೇನಾಗುತ್ತೆ ಅಂದರೆ ಇನ್ಸೈಡ್ ದ ವಾಲ್ ವೈರಿಂಗ್ ಕನೆಕ್ಷನ್ಸ್ ಕೊಟ್ಟು ಪ್ಲಾಸ್ಟರ್ ಮಾಡಿರ್ತಾರೆ. ನೆಕ್ಸ್ಟ್ ಇದರಲ್ಲಿ ಮೇನ್ ಡಿಸ್ಅಡ್ವಾಂಟೇಜ್ ಇದ್ದರೆ ಇನ್ ಕೇಸ್ ಆಫ್ ಎನಿ ಫಾಲ್ಟ್, ಈಗ ವೈರಿಂಗ್ ಸಿಸ್ಟಮ್ನಲ್ಲಿ ಏನಾದರೂ ಫಾಲ್ಟ್ ಆದರೆ ಅದನ್ನು ಈಸಿಲಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಸೊ ಅದು ಒನ್ ಆಫ್ ದ ಮೇನ್ ಡ್ರಾಬ್ಯಾಕ್ಸ್ ಇನ್ ಕಾನ್ಸೀಲ್ಡ್ ಕಾಂಡ್ಯೂಟ್ ವೈರಿಂಗ್. ನೆಕ್ಸ್ಟ್ PVC ಕೇಸಿಂಗ್ ಆ್ಯಂಡ್ ಕ್ಯಾಪಿಂಗ್ನಲ್ಲಿ
ಇದು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಓನ್ಲಿ ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತೀವಿ, ಲೈಕ್ ಲೋ ವೋಲ್ಟೇಜ್ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ. ದ ವೈರ್ಸ್ ಆರ್ ಕೇಬಲ್ಸ್ ಆರ್ ಏನಾಗುತ್ತೆ ಅಂದರೆ ಫ್ಲೋಯಿಂಗ್ ಥ್ರೂ ದ PVC ಕೇಸ್ ಇನ್ನೊಂದು ಕ್ಯಾಪ್. ಸೊ ಅದು ಒಳಗಡೆ ಏನಾಗುತ್ತೆ ಅಂದರೆ ವೈರ್ಸ್ನ ಫ್ಲೋ ಮಾಡಿ ಲೈಕ್ ಸೆಂಡ್ ಮಾಡಿ ನೆಕ್ಸ್ಟ್ ಒಂದು ಸ್ಕ್ರೂಸ್ ಟೈಟ್ ಮಾಡಿ ಏನಾಗುತ್ತೆ ಅಂದರೆ ಯೂಸ್ ಮಾಡ್ತೀವಿ, ಲೈಕ್ ಸ್ಮಾಲ್ ಆಫೀಸ್. ನೆಕ್ಸ್ಟ್ ಏನಾಗುತ್ತೆ ರೆಸಿಡೆನ್ಷಿಯಲ್ ಪರ್ಪಸ್ನಲ್ಲಿಲ್ಲ ಈ PVC ಕೇಸಿಂಗ್ ಆ್ಯಂಡ್ ಕ್ಯಾಪಿಂಗ್ ಯೂಸ್ ಮಾಡ್ತೀವಿ. ಓಕೆ, ಸೊ ಇದರಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ದ 3 types ಆಫ್ ವೈರಿಂಗ್ ಸಿಸ್ಟಮ್, ಅದರದ್ದು ಅಪ್ಲಿಕೇಶನ್ಸ್ ಓರಿಯೆಂಟೆಡ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಸರ್ಫೇಸ್ ಕಾಂಡ್ಯೂಟ್ ವೈರಿಂಗ್ ಎಲ್ಲಿ ಯೂಸ್ ಮಾಡ್ತೀವಿ, ಇನ್ನೊಂದು ಕಾನ್ಸಿಲ್ ಕಾಂಡ್ಯೂಟ್ ವೈರಿಂಗ್ ಎಲ್ಲಿ ಯೂಸ್ ಮಾಡ್ತೀವಿ, ಇನ್ನೊಂದು PVC ಕೇಸಿಂಗ್ ಆ್ಯಂಡ್ ಕ್ಯಾಪಿಂಗ್ ಎಲ್ಲಿ ಯೂಸ್ ಮಾಡ್ತೀವಿ. ಇದು 3 ಏನಾಗುತ್ತೆ ಅಂದರೆ ರೆಸಿಡೆನ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತೀವಿ, ಸರಿನಾ. ಫಾರ್ ಎಕ್ಸಾಂಪಲ್ ವರ್ಕ್ಶಾಪ್ ಲೈಟಿಂಗ್ನಲ್ಲಿ ಯಾವ ಥರ ವೈರಿಂಗ್ ಸಿಸ್ಟಮ್ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ಅದು ಸರ್ಫೇಸ್ ಕಾಂಡ್ಯೂಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಡಿಸ್ಕ್ರೈಬ್ ದ ಟೈಪ್ಸ್ ಆಫ್ ವೈರ್ಸ್. ಸೊ ವೈರ್ಸ್ ದ ಡಿಫ್ರೆಂಟ್ ಟೈಪ್ಸ್ ಆ್ಯಂಡ್ ಕೇಬಲ್ಸ್. ಸೊ ವೈರ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಎ ಸಿಂಗಲ್ ಕಂಡಕ್ಟರ್ನ ವೈರ್ ಅಂತೀವಿ. ಕೇಬಲ್ಸ್ ಅಂದರೆ ಗ್ರೂಪ್ ಆಫ್ ವೈರ್ಸ್ ಆರ್ ಮಲ್ಟಿಪಲ್ ವೈರ್ಸ್, ಅದು ಕೇಬಲ್ಸ್ ಅಂತೀವಿ. ಯೂಸ್ಡ್ ಫಾರ್ ಡಿಫ್ರೆಂಟ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ರೇಟಿಂಗ್ಸ್. ಫಾರ್ ಎಕ್ಸಾಂಪಲ್ ಒಂದು ಕೇಬಲ್ದು ಏನಾಗುತ್ತೆ ಅಂದರೆ ವೋಲ್ಟೇಜ್ ರೇಟಿಂಗ್, ದಟ್ ವೋಲ್ಟೇಜ್ ಕೆಪಾಸಿಟಿ ಬೇಸ್ಡ್ ಆನ್ ದ ಇನ್ಸುಲೇಷನ್ ಆಫ್ ದ ಕೇಬಲ್. ಸೊ ಅದು ಕೇಬಲ್ದು ಏನಾಗುತ್ತೆ ಅಂದರೆ ಇನ್ಸುಲೇಷನ್ ಡಿಪೆಂಡ್ ಆಗಿರುತ್ತೆ. ಇಫ್ ಇನ್ಸುಲೇಷನ್ ಈಸ್ ಮೋರ್ ಮೀನ್ಸ್ ವೋಲ್ಟೇಜ್ ರೇಟಿಂಗ್ ಏನಾಗುತ್ತೆ ಅಂದರೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಕರೆಂಟ್ ರೇಟಿಂಗ್. ಒಂದು ಕೇಬಲ್ದು ಕರೆಂಟ್ ರೇಟಿಂಗ್ ಹೆಂಗೆ ಡಿಪೆಂಡ್ ಆಗಿರುತ್ತೆ ಅಂದರೆ ದ ಕರೆಂಟ್ ರೇಟಿಂಗ್ ಆರ್ ಕೆಪಾಸಿಟಿ ಡಿಪೆಂಡ್ಸ್ ಅಪಾನ್ ದ ಟೈಪ್ ಆಫ್ ಕಂಡಕ್ಟರ್, ಯಾವ ಥರ ಕಂಡಕ್ಟರ್ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದ್ರದ್ದು ಏನಾಗುತ್ತೆ ಅಂದರೆ ಡಯಾಮೀಟರ್ ಇಲ್ಲಾಂದರೆ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ಕಂಡಕ್ಟರ್. ಸೊ ಡಯಾಮೀಟರ್ ಇಸ್ ಮೋರ್ ಮೀನ್ಸ್ ಇಟ್ ಕ್ಯಾನ್ ಕ್ಯಾರಿ ಮೋರ್ ಅಮೌಂಟ್ ಆಫ್ ಕರೆಂಟ್ ಏನಾಗುತ್ತೆ ಅಂದರೆ ಜಾಸ್ತಿ ಕರೆಂಟ್ ಏನಾಗುತ್ತೆ ಅಂದರೆ ಪಾಸ್ ಆಗುತ್ತೆ. ಸೊ ಡಿಪೆಂಡ್ಸ್ ಅಪಾನ್ ದ ಡಯಾಮೀಟರ್ ಏನಾಗುತ್ತೆ ಅಂದರೆ ಕರೆಂಟ್ ರೇಟಿಂಗ್ ಡಿಸ್ಕ್ರೈಬ್ ಮಾಡ್ತೀವಿ. ಓಕೆ, ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೈರ್ಸ್ ಇರುತ್ತೆ, ಇನ್ನೊಂದು ಕೇಬಲ್ಸ್ ಇರುತ್ತೆ. ಅದರದ್ದು ಅಪ್ಲಿಕೇಶನ್ಸ್ ಓರಿಯೆಂಟೆಡ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಕೋಆಕ್ಸಿಯಲ್ ಕೇಬಲ್, ಫೈಬರ್ ಆಪ್ಟಿಕಲ್ ಕೇಬಲ್, ರಿಬ್ಬನ್ ಕೇಬಲ್, ನೆಕ್ಸ್ಟ್ ನಾನ್ ಮೆಟಾಲಿಕ್ ಶೀಟೆಡ್ ಕೇಬಲ್ಸ್, ಮಲ್ಟಿಕೋರ್ ಕೇಬಲ್ಸ್, ಅದು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಈ ಥರ ಅಪ್ಲಿಕೇಶನ್ಸ್ ಓರಿಯೆಂಟೆಡ್ ಕೇಳ್ಬೋದು. ಓಕೆ, ಈ 3rd ಚಾಪ್ಟರ್ನಲ್ಲಿ ಇಂಪಾರ್ಟೆನ್ಸ್ ನೋಡಿದ್ರೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾಗಿರೋದು ಪ್ರೊಟೆಕ್ಟಿವ್ ಡಿವೈಸಸ್ ಕೊಡಿ. ಅದಾದಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ವೈರಿಂಗ್ ಸಿಸ್ಟಮ್. ಸೊ ವೈರಿಂಗ್ ಸಿಸ್ಟಮ್ ಅಂದರೆ ಏನು, ಡಿಫ್ರೆಂಟ್ ಟೈಪ್ಸ್, ಇದರದ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಇನ್ನೊಂದು ಅಪ್ಲಿಕೇಶನ್ಸ್ ರಿಲೇಟೆಡ್ ಕೇಳ್ಬೋದು. ನೆಕ್ಸ್ಟ್ ವೈರ್ಸ್ ಮತ್ತು ಕೇಬಲ್ಸ್ ಡಿಫ್ರೆಂಟ್ ಟೈಪ್ಸ್, ಅಪ್ಲಿಕೇಶನ್ಸ್ ಓರಿಯೆಂಟೆಡ್ ಕೇಳ್ತಾರೆ. ಓಕೆ, ಸೊ ನೆಕ್ಸ್ಟ್, ಸೊ ದಿಸ್ ಈಸ್ ಅವರ್ social media channels like Instagram, YouTube, Telegram and WhatsApp. ಸೊ ಇದರದ್ದು ಡಿಸ್ಕ್ರಿಪ್ಷನ್ಸ್, ಇದರದ್ದು ಲಿಂಕ್ ಏನಾಗುತ್ತೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ನಿಮ್ಗೆ ಏನಾಗುತ್ತೆ ಅಂದರೆ DCT ರಿಲೇಟೆಡ್ ಅಪ್ಡೇಟ್ಸ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನೋಡೋಣ. ಸೊ ಇನ್ ದ ಫಸ್ಟ್ ಕ್ವೆಶನ್ಸ್ ಇನ್ 2023, ದ ಟೈಪ್ ಆಫ್ used for domestic purpose ಅಂದರೆ ಲೈಕ್ ರೆಸಿಡೆನ್ಷಿಯಲ್ ಪರ್ಪಸ್, ವಿಚ್ ಟೈಪ್ ಆಫ್ ಫ್ಯೂಸ್ ಇಸ್ ಯೂಸ್ಡ್. ಸೊ ಒನ್ ಇಸ್ HRC ಫ್ಯೂಸ್. HRC ಫ್ಯೂಸ್ ದ ಫುಲ್ ಫಾರ್ಮ್ ಹೈ ರಪ್ಚರಿಂಗ್ ಕೆಪಾಸಿಟಿ ಫ್ಯೂಸ್ ಅಂತೀವಿ. ಸೊ ಇಟ್ ಈಸ್ ಯೂಸ್ಡ್ ಫಾರ್ ಇಂಡಸ್ಟ್ರಿಯಲ್ ಪರ್ಪಸ್ ಅಂದರೆ ಹೈ ರೇಟಿಂಗ್, ಹೈ ಕರೆಂಟ್, ಓವರ್ ಕರೆಂಟ್ ಇರೋ ಜಾಗನಲ್ಲಿ ಏನಾಗುತ್ತೆ ಅಂದರೆ ಇದು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಫಾರ್ಮರ್ಸ್, ಮೋಟಾರ್ಸ್, ಇನ್ನೊಂದು ಇಂಡಸ್ಟ್ರಿ ಪರ್ಪಸ್ನಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕಿಟ್ ಕ್ಯಾಟ್ ಆರ್ ರಿವೈರಬಲ್ ಫ್ಯೂಸ್. ಸೊ ಕಿಟ್ ಕ್ಯಾಟ್ ಇಲ್ಲಾಂದರೆ ರಿವೈರಬಲ್ ಫ್ಯೂಸ್ ಏನಾಗುತ್ತೆ ಅಂದರೆ ಡೊಮೆಸ್ಟಿಕ್ ಪರ್ಪಸ್ ಯೂಸ್ ಮಾಡ್ತೀವಿ. ಇದು ಲೀಸ್ಟ್ ಎಕ್ಸ್ಪೆನ್ಸಿವ್ ಇರುತ್ತೆ. ನೆಕ್ಸ್ಟ್ ಸೆರಾಮಿಕ್ ಕ್ಯಾಟ್ರೇಜ್, ಇನ್ನೊಂದು ಗ್ಲಾಸ್ ಕ್ಯಾಟ್ರೇಜ್. ಇದೆಲ್ಲ ಏನಾಗುತ್ತೆ ಅಂದರೆ ಇಂಟರ್ನಲ್ ಸರ್ಕ್ಯೂಟ್ಸ್ ಲೈಕ್ ಎಲೆಕ್ಟ್ರಾನಿಕ್ ಡಿವೈಸಸ್ನಲ್ಲಿ ಇಂಟರ್ನಲ್ ಸರ್ಕ್ಯೂಟ್ಸ್ನಲ್ಲಿ ಯೂಸ್ ಮಾಡ್ತೀವಿ, ಡೊಮೆಸ್ಟಿಕ್ ಪರ್ಪಸ್ ಯೂಸ್ ಮಾಡಲ್ಲ. ಓಕೆ, ದ ಟೈಪ್ ಆಫ್ ಫ್ಯೂಸ್ ಯೂಸ್ಡ್ ಫಾರ್ ಡೊಮೆಸ್ಟಿಕ್ ಪರ್ಪಸ್ ಕೇಳಿದ್ರೆ ದಟ್ ಈಸ್ ಕಿಟ್ ಕ್ಯಾಟ್ ಆರ್ ರಿವೈರಬಲ್ ಫ್ಯೂಸ್ ಅಂತೀವಿ. ದಿಸ್ ಈಸ್ ಲೀಸ್ಟ್ ಎಕ್ಸ್ಪೆನ್ಸಿವ್ ಫ್ಯೂಸ್ ಅಂತೀವಿ. ಓಕೆ, ನೆಕ್ಸ್ಟ್ ಕ್ವೆಶನ್, MCCB stands for. So what is the full form of MCCB? So MCCB ಅಂದರೆ molded case circuit breaker, miniature case circuit breaker, no, maximum current circuit breaker, ಇನ್ನೊಂದು ಮಿನಿಮಮ್ ಕರೆಂಟ್ ಸರ್ಕ್ಯೂಟ್ ಬ್ರೇಕರ್, ಈ ಥರ ಕೊಟ್ಟಿದ್ದಾರೆ. ಸೊ MCCBದು ಫುಲ್ ಫಾರ್ಮ್ ಲೈಕ್ ಅಬ್ರಿವೇಷನ್ಸ್ ಕೇಳಿದ್ರು. MCB ಅಂದರೆ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್, MCCB ಅಂದರೆ ಮೋಲ್ಡೆಡ್ ಕೇಸ್ ಸರ್ಕ್ಯೂಟ್ ಬ್ರೇಕರ್. ನೆಕ್ಸ್ಟ್ ELCB ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅಂತೀವಿ. ನೆಕ್ಸ್ಟ್ RCCB ರೆಸಿಡ್ಯೂಯಲ್ ಕರೆಂಟ್ ಸರ್ಕ್ಯೂಟ್ ಬ್ರೇಕರ್, ಇನ್ನೊಂದು HRC ಹೈ ರಪ್ಚರಿಂಗ್ ಕೆಪಾಸಿಟಿ. ಈ ಥರ ಫುಲ್ ಫಾರ್ಮ್ ರಿಲೇಟೆಡ್ ಕ್ವಶನ್ಸ್ ಕೇಳ್ಬೋದು. ಓಕೆ, ನೆಕ್ಸ್ಟ್ ಇನ್ 2023 ಥರ್ಡ್ ಕ್ವಶನ್ಸ್ ಲೈಕ್ ELCB ಅಂದರೆ ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್, ಯೂಸ್ಡ್ ಫಾರ್ ಡಿಟೆಕ್ಟಿಂಗ್ ದ ಕರೆಂಟ್ ಲೀಕೇಜ್. ಸೊ ಅದೇನಾಗುತ್ತೆ ಅಂದರೆ ಯಾವ ಥರ ಕರೆಂಟ್ನ ಡಿಟೆಕ್ಟ್ ಮಾಡುತ್ತೆ, ಲೀಕೇಜ್ ಕರೆಂಟ್ನ ಡಿಟೆಕ್ಟ್ ಮಾಡುತ್ತೆ. ಆ್ಯಕ್ಚುಲಿ ಈ ಕ್ವಶನ್ಸ್ ಏನಾಗುತ್ತೆ ಅಂದರೆ ಗ್ರೇಸ್ ಮಾರ್ಕ್, ಸರಿನಾ. ಇದರಲ್ಲಿ ಇರೋ ಆಪ್ಷನ್ಸ್ ಎಲ್ಲ ಏನಾಗುತ್ತೆ ಅಂದರೆ ರಾಂಗ್ ಆಪ್ಷನ್ಸ್ ಕೊಟ್ಟಿದ್ದಾರೆ, ಇದು ಗ್ರೇಸ್ ಮಾರ್ಕ್. ಆ್ಯಕ್ಚುಲಿ ಕರೆಕ್ಟ್ ಆನ್ಸರ್ ನೋಡಿದ್ರೆ ದ ELCB ಆರ್ RCCB ಯೂಸ್ಡ್ ಫಾರ್ ಡಿಟೆಕ್ಟಿಂಗ್ ದ ಕರೆಂಟ್ ಲೀಕೇಜ್ ಅಪ್ ಟು 30 mA ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್
ಅಂದರೆ ಹ್ಯೂಮನ್ ಪ್ರೊಟೆಕ್ಷನ್ಸ್ ಅಗೈನ್ಸ್ಟ್ ಎಲೆಕ್ಟ್ರಿಕ್ ಶಾಕ್ ಅಪ್ ಟು 30 ಮಿಲಿ ಆಂಪಿಯರ್ ತನಕ ಏನಾಗುತ್ತೆ ಡಿಟೆಕ್ಟ್ ಮಾಡುತ್ತೆ ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್, ಅಪ್ ಟು 100 ಮಿಲಿ ಆಂಪಿಯರ್ ಫಾರ್ ಇಂಡಸ್ಟ್ರಿಯಲ್ ಪರ್ಪಸ್. ಸೊ ಅಪ್ ಟು 100 ಮಿಲಿ ಆಂಪಿಯರ್ ಏನಾಗುತ್ತೆ ಇಂಡಸ್ಟ್ರಿಯಲ್ ಪರ್ಪಸ್ನಲ್ಲಿ ಲೀಕೇಜ್ ಕರೆಂಟ್ನ ಡಿಟೆಕ್ಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಓಕೆ, ಸೊ ಈ ಕ್ವಶನ್ಸ್ಗೆ ಏನಾಗುತ್ತೆ ಅಂದರೆ ಗ್ರೇಸ್ ಮಾರ್ಕ್ಸ್ ಕೊಟ್ಟರು, ಸರಿನಾ. ನೆಕ್ಸ್ಟ್ ಇನ್ 2024ನಲ್ಲಿ ಫಸ್ಟ್ ಕ್ವಶನ್ಸ್. ಸೊ ELCB ಸ್ಟ್ಯಾಂಡ್ಸ್ ಫಾರ್, ಸೊ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ELCB? ಲೈಕ್ 2023ನಲ್ಲಿನೂ ಒಂದು ಅಬ್ರಿವೇಷನ್ ರಿಲೇಟೆಡ್ ಕ್ವಶನ್ಸ್ ಕೇಳಿದ್ರು, 2024ನಲ್ಲಿನೂ ಲೈಕ್ ಅಬ್ರಿವೇಷನ್ ರಿಲೇಟೆಡ್ ಲೈಕ್ ಫುಲ್ ಫಾರ್ಮ್ ರಿಲೇಟೆಡ್ ಕ್ವಶನ್ಸ್ ಕೇಳಿದ್ರು. ELCB ಅಂದರೆ ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅಂತೀವಿ. ಅರ್ತ್ ಲೈನ್ ಸರ್ಕ್ಯೂಟ್ ಬ್ರೇಕರ್ ಇಲ್ಲ, ಎಲೆಕ್ಟ್ರಿಕ್ ಲೋಡ್ ಸರ್ಕ್ಯೂಟ್ ಬ್ರೇಕರ್ ಇಲ್ಲ, ಎಲೆಕ್ಟ್ರಿಕ್ ಲೈನ್ ಸರ್ಕ್ಯೂಟ್ ಬ್ರೇಕರ್ ಇಲ್ಲ. ದ ಕರೆಕ್ಟ್ ಆನ್ಸರ್ ಈಸ್ ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್. ಸೊ ಸಿಂಪಲ್ ಕ್ವಶನ್ಸ್, ELCB ಇದು ಫುಲ್ ಫಾರ್ಮ್ ಕೇಳಿದ್ರು. ಓಕೆ, ನೆಕ್ಸ್ಟ್ ಒಂದು ಗುಡ್ ಫ್ಯೂಸ್ ವೈರ್ ಮಸ್ಟ್ ಹ್ಯಾವ್. ಒಂದು ಫ್ಯೂಸ್ ವೈರ್ ಏನಾಗುತ್ತೆ ಅಂದರೆ ಗುಡ್ ಫ್ಯೂಸ್ ವೈರ್ ಅಂದರೆ ಈ ಪ್ರಾಪರ್ಟಿ ಕಂಪಲ್ಸರಿ ಇರಲೇಬೇಕು. ಆ ಥರ ಪ್ರಾಪರ್ಟಿ ಯಾವುದನ್ನು ಕೇಳಿದ್ರೆ ದಟ್ ಈಸ್ ಮೆಲ್ಟಿಂಗ್ ಪಾಯಿಂಟ್. ಸೊ ಗುಡ್ ಫ್ಯೂಸ್ ವೈರ್ ಕಂಟೈನ್ಸ್ ಲೋ ಮೆಲ್ಟಿಂಗ್ ಪಾಯಿಂಟ್. ಅದರದ್ದು ಮೆಲ್ಟಿಂಗ್ ಪಾಯಿಂಟ್ ಏನಾಗುತ್ತೆ ಅಂದರೆ ತುಂಬ ಲೋ ಇರಬೇಕು, ಸರಿನಾ. ಸೊ ಹೈ ಮೆಲ್ಟಿಂಗ್ ಪಾಯಿಂಟ್ ಇಲ್ಲ, ಹೈ ರೆಸಿಸ್ಟಿವಿಟಿ ಇಲ್ಲ, ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಹೈ ರೆಸಿಸ್ಟಿವಿಟಿ. ಗುಡ್ ಫ್ಯೂಸ್ ವೈರ್ ಅಂದರೆ ಇಟ್ ಮಸ್ಟ್ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್. ಅದ್ರ ಮೆಲ್ಟಿಂಗ್ ಪಾಯಿಂಟ್ ಏನಾಗುತ್ತೆ ತುಂಬ ಲೋ ಇರಬೇಕು. ಓಕೆ, ನೆಕ್ಸ್ಟ್ ಇನ್ 2025. ಸೊ 2025ನಲ್ಲಿ ಫಸ್ಟ್ ಕ್ವಶನ್ಸ್ ಲೈಕ್ HRC ಹೈ ರಪ್ಚರಿಂಗ್ ಕೆಪಾಸಿಟಿ ಫ್ಯೂಸಸ್ ಕ್ಯಾನ್ ಬಿ ಯೂಸ್ಡ್ ಅಪ್ ಟು ಎ ಮ್ಯಾಕ್ಸಿಮಮ್ ಕರೆಂಟ್ ಆಫ್. ಅದರದ್ದು ಕರೆಂಟ್ ಎಷ್ಟು ಕರೆಂಟ್ ತಂಗ ಯೂಸ್ ಮಾಡ್ಬೋದು ಅಂತ ಕೇಳ್ತಾರೆ. ಸೊ ಇಲ್ಲಿ ಆಪ್ಷನ್ಸ್ ಏನಾಗುತ್ತೆ ಅಂದರೆ ಫಸ್ಟ್ ಒನ್ 250 ಮಿಲಿ ಆಂಪಿಯರ್. ಮಿಲಿ ಅಂದರೆ ತುಂಬ ಲೀಸ್ಟ್ ವ್ಯಾಲ್ಯೂ, ಲೋಯೆಸ್ಟ್ ವ್ಯಾಲ್ಯೂ. ನೆಕ್ಸ್ಟ್ 500 ಮಿಲಿ ಆಂಪಿಯರ್, ಅದನ್ನು ಲೀಸ್ಟ್ ವ್ಯಾಲ್ಯೂ. 1 ಆಂಪಿಯರ್ ಅಂದರೆ ವಿ ಕ್ಯಾನ್ ಯೂಸ್ ಗ್ಲಾಸ್ ಕ್ಯಾಟ್ರೇಜ್ ಫ್ಯೂಸ್, ಆ ಥರ ಇಂಟರ್ನಲ್ ಸರ್ಕ್ಯೂಟ್ಸ್ನಲ್ಲಿ ಯೂಸ್ ಮಾಡೋದು. ನೆಕ್ಸ್ಟ್ HRC ಫ್ಯೂಸ್ ಅಂದರೆ ಹೈ ರಪ್ಚರಿಂಗ್ ಕೆಪಾಸಿಟಿ, ಅಂದರೆ ಹೈ ಅಮೌಂಟ್ ಆಫ್ ಕರೆಂಟ್ ಲೈಕ್ ಇಂಡಸ್ಟ್ರಿಯಲ್ ಪರ್ಪಸ್ನಲ್ಲಿ ಯೂಸ್ ಮಾಡ್ತೀವಿ. ಸೊ ಅದರದ್ದು ಕರೆಂಟ್ ರೇಟಿಂಗ್ ನೋಡಿದ್ರೆ ಅಪ್ ಟು 1250 ಆಂಪಿಯರ್ ಅಲ್ಲಿ ತನಕ ಯೂಸ್ ಮಾಡ್ಬೋದು, ಸರಿನಾ. ಸೊ ಹೈ ರಪ್ಚರಿಂಗ್ ಕೆಪಾಸಿಟಿ ಅಂದರೆ ಬ್ರೇಕಿಂಗ್ ಕೆಪಾಸಿಟಿ ಹೈ ಇರುತ್ತೆ. ವಿ ಆರ್ ಯೂಸಿಂಗ್ ಇನ್ ಇಂಡಸ್ಟ್ರಿಯಲ್ ಪರ್ಪಸ್ ಅಂದರೆ ಹೈ ಅಮೌಂಟ್ ಆಫ್ ಕರೆಂಟ್ ಇರೋ ಜಾಗನಲ್ಲಿ ಯೂಸ್ ಮಾಡ್ತೀವಿ. ಸೊ ಅಪ್ ಟು 1250 ಆಂಪಿಯರ್ ತನಕ ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಟು ಕಂಟ್ರೋಲ್ ಸಿಂಗಲ್ ಲ್ಯಾಂಪ್ ಫ್ರಮ್ 2 ಡಿಫ್ರೆಂಟ್ ಪ್ಲೇಸಸ್. ಒಂದು ಸಿಂಗಲ್ ಲ್ಯಾಂಪ್ ಏನಾಗುತ್ತೆ ಅಂದರೆ 2 ಡಿಫ್ರೆಂಟ್ ಪ್ಲೇಸಸ್ಸಿಂದ ಕಂಟ್ರೋಲ್ ಮಾಡೋದೆ. ದ ಕಂಟ್ರೋಲ್ ಸ್ವಿಚ್ ಯೂಸ್ಡ್ ಈಸ್ ವಿಚ್ ಟೈಪ್ ಆಫ್ ಸ್ವಿಚ್ ಕೇಳ್ತಾರೆ. ದಟ್ ಈಸ್ 2-ವೇ ಸ್ವಿಚ್. ಫಾರ್ ಎಕ್ಸಾಂಪಲ್ ಇವಾಗ ಏನಾಗುತ್ತೆ ಅಂದರೆ ಈ 2-ವೇ ಸ್ವಿಚ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಲೈಕ್ ಸ್ಟೇರ್ ಕೇಸ್ ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ತೀವಿ, ಸರಿನಾ. 2 ಪ್ಲೇಸಸ್ನಲ್ಲಿ ಒಂದು ಸಿಂಗಲ್ ಲ್ಯಾಂಪ್ ಏನಾಗುತ್ತೆ ಅಂದರೆ 2 ಪ್ಲೇಸ್, 2 ಕಡೆಯಿಂದ ಏನಾಗುತ್ತೆ ಅಂದರೆ ಕಂಟ್ರೋಲ್ ಮಾಡೋದು. ಯಾವ ಥರ ಸ್ವಿಚ್ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ ಅದು 2-ವೇ ಸ್ವಿಚ್. ಓಕೆ, ನೆಕ್ಸ್ಟ್ ಎ ಫ್ಯೂಸ್ ಇಸ್ ಆಲ್ವೇಸ್ ಕನೆಕ್ಟೆಡ್ ಇನ್. ಒಂದು ಫ್ಯೂಸ್ ಏನಾಗುತ್ತೆ ಅಂದರೆ ಆಲ್ವೇಸ್ ಕನೆಕ್ಟೆಡ್ ಇನ್ ವಿಚ್ ಕನೆಕ್ಷನ್ಸ್ ಟು ದ ಸರ್ಕ್ಯೂಟ್ ಕೇಳ್ತಾರೆ. ಅದು ಪ್ಯಾರಲಲ್, ಅಕ್ರಾಸ್ ದ ಲೋಡ್, ಸೀರೀಸ್, ಅಕ್ರಾಸ್ ದ ಸಪ್ಲೈನ್ ಕೊಟ್ಟಿದ್ದಾರೆ. ದ ಫ್ಯೂಸ್ ಇಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್ ಕನೆಕ್ಷನ್. ಅದು ಸೀರೀಸ್ನಲ್ಲಿ ಕನೆಕ್ಟ್ ಮಾಡಿರ್ತೀವಿ. ವೈ ಮೀನ್ಸ್ ಇನ್ ಸೀರೀಸ್ ಕನೆಕ್ಷನ್ ದ ಕರೆಂಟ್ ಶುಡ್ ಬಿ ಸೇಮ್. ಕರೆಂಟ್ ಶುಡ್ ಬಿ ಏನಾಗುತ್ತೆ ಅಂದರೆ ಕಾನ್ಸ್ಟೆಂಟ್ ಇರುತ್ತೆ. ಸೊ ಫ್ಯೂಸ್ ಏನಾಗುತ್ತೆ ಸೀರೀಸ್ ಕನೆಕ್ಷನಲ್ಲಿ ಕನೆಕ್ಟ್ ಮಾಡಿರ್ತೀವಿ. ಸೊ ಸೀರೀಸ್ನಲ್ಲಿ ಯಾವ ವೈರ್ ಜೊತೆ ಕನೆಕ್ಟ್ ಆಗುತ್ತೆ ಅಂತ ಕೇಳಿದ್ರೆ ಫೇಸ್ ವೈರ್, ಸರಿನಾ. ಫೇಸ್ ವೈರ್ ಜೊತೆ ಕನೆಕ್ಟ್ ಮಾಡ್ತೀವಿ. ಓಕೆ, ದ ಫ್ಯೂಸ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಸೀರೀಸ್ ಕನೆಕ್ಷನ್. ನೆಕ್ಸ್ಟ್, ಸೊ ದಿಸ್ ಈಸ್ ಅವರ್ ಪ್ರಿವಿಯಸ್ ಇಯರ್ ರಿಸಲ್ಟ್. ಇದೆಲ್ಲ ಏನಾಗುತ್ತೆ ನಮ್ಮ ಪ್ರಿವಿಯಸ್ ಇಯರ್ ರಿಸಲ್ಟ್. ಇಫ್ ಯು ಪ್ರಿಪೇರ್ ಕನ್ಸಿಸ್ಟೆಂಟ್ಲಿ and follow our guidance properly, even you also can achieve the top rank in DCT. So prepare well. All the best. Thank you.